ಸ್ವೀಟ್ ಇಷ್ಟಪಡೋರು ಕ್ಯಾಶ್ಯೂ ಬೇಸನ್ ಬರ್ಫಿ ಖಂಡಿತ ಟ್ರೈ ಮಾಡಿ ನೋಡಿ. ಬರ್ಫಿಗೆ 1 ಕಪ್ ಗೋಡಂಬಿಯನ್ನು 2 ನಿಮಿಷ ಫ್ರೈ ಮಾಡಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಪಕ್ಕಕ್ಕಿಡಿ. ಇನ್ನು 1 ಕಪ್ಪಿನಷ್ಟು ತುರಿದ ತೆಂಗಿನಕಾಯಿ ಮಿಕ್ಸಿ ಜಾರಿಗೆ ಹಾಕಿ 2 ಏಲಕ್ಕಿ ಮತ್ತು ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ಬಿ ಪಕ್ಕಕ್ಕಿಡಿ. ಬಾಣಲೆಯಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕಿ 2 ನಿಮಿಷ ಫ್ರೈ ಮಾಡಿ ಅದಕ್ಕೆ 1 ಕಪ್ಪಿನಷ್ಟು ತುಪ್ಪ ಹಾಕಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ರುಬ್ಬಿದ ತೆಂಗಿನಕಾಯಿ ಮಿಶ್ರಣ ಮತ್ತು ಕ್ಯಾಶ್ಯೂ ಪೌಡರ್ ಹಾಕಿ ಪುನಃ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ 1 ಕಪ್ಪಿನಷ್ಟು ಹಾಲು ಹಾಕಿ ಕಲಸಬೇಕು. ಚೆನ್ನಾಗಿ ಕಲಸಿದ ಮೇಲೆ 2 ಕಪ್ಪಿನಷ್ಟು ಸಕ್ಕರೆ ಹಾಕಬೇಕು. ಚೆನ್ನಾಗಿ ಮಗುಚಿ ಸಕ್ಕರೆ ಕರಗಿ ಮಿಶ್ರಣ ಒಮ್ಮೆ ತೆಳುವಾಗಿ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರ್ತದೆ. ಇಲ್ಲಿ ಫ್ಲೇಮನ್ನು ಲೋ ಟು ಮೀಡಿಯಂನ ನಡುವಿನಲ್ಲಿ ಇಟ್ಟು ಕೈ ಬಿಡದೆ ಮಗುಚಿ 15 ನಿಮಿಷದಲ್ಲಿ ಮಿಶ್ರಣ ನಿಧಾನಕ್ಕೆ ಗಟ್ಟಿ ಆಗ್ತಾ ಬರ್ತದೆ. ಇನ್ನು ಬರ್ಫಿಯ ಮಿಶ್ರಣ ಪಾತ್ರೆಯಿಂದ ಸಪ್ರೇಟ್ ಆಗ್ತಾ ಬರುವ ತನಕ ಇದನ್ನು ಮಗುಚಬೇಕು. ಜೇನುಗೂಡಿನ ರೀತಿಯಲ್ಲಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಟ್ರೇಗೆ ಹಾಕಿ ಈವನ್ ಆಗಿ ಎಲ್ಲವನ್ನು ಸ್ಪ್ರೆಡ್ ಮಾಡಬೇಕು. ಬಿಸಿ ಇರುವಾಗಲೇ ಮಾರ್ಕ್ ಮಾಡಬೇಕು. ಆರಿದ ಮೇಲೆ ಇದನ್ನು ಪ್ಲೇಟಿಂದ ಸಪ್ರೇಟ್ ಮಾಡಿ ರುಚಿಯಾದ ಕ್ಯಾಶ್ಯೂ ಬೇಸನ್ ಬರ್ಫಿ ನಿಮ್ಮ ಇಷ್ಟದವರೊಂದಿಗೆ ಹಂಚಿ ಎಂಜಾಯ್ ಮಾಡಿ. ರೆಸಿಪಿ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.